ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಶಿವರುದ್ರಪ್ಪ ಈಗ ಔಟ್ ಹೌಸ್ಗೆ ಹೋಗ್ತಾ ಇದ್ದಾರೆ. ಅಲ್ಲೋಗಿ ನೋಡ್ತಿದ್ದಾರೆ ಯಾವ ದೆವ್ವ ಇದೆ, ಯಾವ ಭೂತ ಇದೆ ಅಂತ ಗೊತ್ತಾಗಬೇಕು. ಈ ರುದ್ರ ಯಾವಾಗಲೂ ದೆವ್ವ ದೆವ್ವ ಅಂತ ಹೇಳ್ತಾನಲ್ಲ, ನೋಡೇ ಬಿಡೋಣ ಅಂತೇಳಿ ಹೋಗ್ತಾ ಇದ್ದಾರೆ. ಒಳಗಡೆ ಹೋಗಿ ನೋಡ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಲ್ಲಿ ಅನ್ನದ ಅಗಲಿರುತ್ತೆ, ಊಟದ ತಟ್ಟೆ ಇರುತ್ತೆ. ಅದನ್ನೆಲ್ಲ ನೋಡಿ ಗೊತ್ತಾಗ್ತಾ ಇದೆ ಇಲ್ಲಿ ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಯಾರೋ ಬಂದು ಉಳ್ಕೊಂಡು ಹೋಗಿದ್ದಾರೆ, ಇಲ್ಲಿ ಯಾರೋ ಊಟ ಮಾಡಿದ್ದಾರೆ, ಯಾರೋ ಬಂದು ಹೋಗಿದ್ದಾರೆ ಅಂತೇಳಿ ಅವ್ರಿಗೆ ಕನ್ಫರ್ಮ್ ಆಗ್ತಾ ಇದೆ. ಅದು ಯಾರು ಅಂತೇಳಿ ಗುರ್ತಿಡಿಬೇಕಲ್ಲ, ನಾನು ಯಾರು ಅಂತ ಕಂಡುಹಿಡಿಬೇಕಲ್ಲ ಅಂತೇಳಿ ನೋಡ್ತಾ ಇರ್ತಾರೆ. ಹಾಗೆ ಅವರು ಸುತ್ತಲೂ ನೋಡಿಕೊಂಡು ಅದನ್ನೇ ಗಮನದಲ್ಲಿ ಇಟ್ಕೊಂಡು ಆಚೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಸುನಂದನ್ನು ಸೇಫಾಗಿ ಶಂಕರನ ಹುಡುಗರು ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಅದಕ್ಕೆ ನೀವೇನು ಗಾಬರಿ ಪಡಬೇಡಿ, ನಾವೇ ಇಲ್ಲಿಗೆ ನಿಮ್ಮನ್ನು ಕರ್ಕೊಂಬಂದಿರೋದು. ಗೌರಿ ಅದಕ್ಕೆ ನಿಮಗೆ ಇಲ್ಲಿ ಹೇಳಿದ್ದು, ಅದಕ್ಕೋಸ್ಕರ ನಿಮಗೆ ಇಲ್ಲೇ ಕರ್ಕೊಂಬಂದಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾರೆ. ಗೌರವ ನಾನು ಯಾಕೆ ಇಲ್ಲಿ ಕರ್ಕೊಂಬಂದೆ ಅಂತೇಳಿ ಕೇಳ್ತಿರ್ತಾರೆ. ಔಟ್ ಹೌಸ್ಗೆ ಮಾವ ಹೋಗಿದ್ರು, ಆ ವಿಷಯ ನಮಗೆ ಗೊತ್ತಾಯಿತು, ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿಗೆ ಸೇಫಾಗಿ ಕರ್ಕೊಂಬಂದ್ವಿ. ಇವತ್ತು ಬಾಬಾ ಕೂಡ ಬರ್ತಾರೆ, ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೊಬೇಕು, ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ. ಗೌರಿ ಎಲ್ಲರಿಗೂ ಕೂಡ ಪ್ಲ್ಯಾನ್ನ ಹೇಳ್ತಾ ಇದ್ದಾಳೆ. ಏನಂದರೆ ಇವತ್ತು ಬಾಬನ್ನ ಕರೆಸ್ತಾ ಇದ್ದೀವಲ್ಲ, ಆ ಬಾಬಾ ನಮ್ಮವರಾಗಿರಬೇಕು. ನಾವೇನು ಹೇಳ್ತೀವೋ ಅದೇ ಕ್ವಶನ್ನ ಅವ್ರಿಗೆಲ್ಲರಿಗೂ ಕೂಡ ಕೇಳಿ ಸುನಂದಾಕನ್ನ ನಾವೇ ಮಣ್ಣಲ್ಲಿ ಹಾಕಿ ಊತಾಕಿದ್ದೀವಿ ಅನ್ನೋ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತ ತಮ್ಮ ಹುಡುಗರಿಗೆ ಹೇಳ್ತಾ ಇರ್ತಾರೆ. ಜೋಗಿ ಹುಡುಗರು ಅದಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಇದನ್ನು ಹೇಗೆ ಮಾಡೋದು, ಇದು ಸಾಧ್ಯನಾ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲ, ಇದನ್ನು ನಾವು ಮಾಡಲೇಬೇಕು, ಮಾಡಿ ಬಾಯಿ ಬಿಡಿಸ್ಲೇಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತೇಳಿ ಅವರೆಲ್ಲರೂ ಕೂಡ ಒಪ್ಕೊಂಡು ಅಲ್ಲಿಂದ ಓಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಐಶು ಮನೆಯಲ್ಲಿ ಐಶು ಅತ್ತೆ ಅಡುಗೆ ಮನೆಗೆ ಬರ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ ಐಶು ಅಂತೇಳಿ ಕೇಳ್ತಾ ಇದ್ದಾರೆ. ಅತ್ತೆವ ಬೆಳ್ಳುಳ್ಳಿಗೆ ಅಡುಗೆ ಮಾಡಬೇಕಲ್ಲ, ಮಾಡ್ತಾಯಿದ್ದೀನಿ ಅಂತೇಳಿ ಹೇಳ್ತಿದ್ದಾರೆ. ಐಶು ಒಂದು ಹೆಲ್ಪ್ ಆಗಬೇಕಿತ್ತು, ಏನಂದರೆ ಈ ಅಭಿ ಹತ್ರ ಇವಾಗ ದುಡ್ಡಿದೆಯಲ್ಲ, ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ನೀನು ಕೇಳಿ ತಿಳ್ಕೊಬೇಕು. ಅವನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿ ಅನಿಸ್ತಾ ಏನು ಮಾಡ್ದ ಅಂತ ಗೊತ್ತಾಗಬೇಕು ಅಂತೇಳಿ ಕೇಳ್ತಿರ್ತಾರೆ. ಐಶು ಇದ್ದಳು ಅತ್ತೆ, ಅದನ್ನೆಲ್ಲ ಯಾಕೆ ಬೇಕು ನಮಗೆ, ಗಂಡಸರು ಹೇಗೋ ತೊಗೊಂಬರ್ತಾರೆ ಬಿಡಿ, ನಾವು ಸುಮ್ಮನೆ ಮಾಡಾಕೋಣ ಅಂತ ಹೇಳ್ತಿರ್ತಾರೆ. ಆಗಲ್ಲ ಐಶು, ಅವನು ಯಾವ ಮಾರ್ಗದಿಂದ ದುಡ್ಡನ್ನ ದುಡಿತಾ ಇದ್ದಾನೆ ಅನ್ನೋದು ಗೊತ್ತಾಗಬೇಕು. ಕೆಟ್ಟ ಮಾರ್ಗ ಏನಾದರೂ ಹಿಡಿದ್ರೆ ಏನು ಮಾಡೋದು, ನೀನು ಸುಮ್ಮನೆ ಈ ವಿಷಯನ ಕೇಳಿ ತಿಳ್ಕೊ ಪ್ಲೀಸ್ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಅತ್ತೆಮ್ಮ, ನೀವು ಇಷ್ಟು ಕೇಳೋದನ್ನ ನೋಡಿ ನಾನು ಕೇಳಿ ತಿಳ್ಕೊತೀನಿ ಬಿಡಿ ಅಂತ ಹೇಳ್ತಿರ್ತಾರೆ. ಇನ್ನು ಹೋಗ್ಬಿಟ್ಟು ಅವ್ರ ಗಂಡನ ಹತ್ರ ಕೇಳ್ತಾ ಇದ್ದಾಳೆ, ನಿಮ್ಮ ಹತ್ರ ಇಷ್ಟೊಂದು ದುಡ್ಡು ಹೇಗೆ ಬಂತು, ನಿಮಗೆ ಏನಾದರೂ ಯಾರ ಹತ್ರನಾದ್ರೂ ಸಾಲ ಮಾಡಿದ್ದೀರಾ, ಅಥವಾ ನಿಮಗೆ ಒಳ್ಳೆ ಕೆಲಸ ಏನಾದರೂ ಸಿಗ್ತಾ ಇನ್ನೂ ಕೂಡ ಅಂತೇಳಿ ಕೇಳ್ತಾ ಇದ್ದಾರೆ. ಇದರಿಂದ ಅಬ್ಬಿಗೆ ಸಿಟ್ಟು ಬರುತ್ತೆ. ಹೌದು, ನಾನು ರಾಬ್ರಿ ಮಾಡಿದ್ದೀನಿ, ಬ್ಯಾಂಕಲ್ಲಿ ರಾಬ್ರಿ ಮಾಡಿ ಲೂಟಿ ಮಾಡಿ ಈ ದುಡ್ಡನ್ನ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ನಮ್ಮಮ್ಮ ನಿನ್ನ ತಲೆಗೆ ತುಂಬಿದ್ರಾ, ಹೋಗಿ ಕೇಳಿ ತಿಳ್ಕೊ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ಅವಳಿಗೆ ಈಗ ಅತ್ತೆನೇ ಹೇಳಿದ್ರು ಅಂತ ಅಂದ್ಕೊಳ್ಳಿ, ನೀವು ಯಾಕೆ ನಮ್ಮ ಹತ್ರ ಸತ್ಯ ಹೇಳ್ತಿಲ್ವಲ್ಲ, ಇದು ಹೇಗೆ ದುಡ್ಡು ಮಾಡೋದ್ರಿಂದ ಹೇಳಬೇಕಲ್ವ ಅಂತೇಳಿ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರನ್ಗೆ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಗೌರಿ. ಆಗ ಮಾತಾಡ್ತಾ ಹೇಳ್ತಾರೆ, ನನಗೆ ತುಂಬ ಕೆಲಸ ಇದೆ, ಇವತ್ತು ಮನೆಗೆ ಬಾಬಾ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಬಾಬಾ ಬರ್ತಾ ಇದ್ದಾರೆ, ಯಾಕೆ ಬರ್ತಾ ಇದ್ದಾರೆ, ಈ ವಿಷಯ ನನಗೆ ಗೊತ್ತೇ ಆಗಲಿಲ್ವಲ್ಲ, ಮನೆಯಲ್ಲಿ ಯಾರೂ ಕೂಡ ಹೇಳಲೇ ಇಲ್ಲ, ಅಪ್ಪಯ್ಯ ಕೂಡ ಈ ವಿಷಯದ ಬಗ್ಗೆ ಹೇಳಿಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತು ನಾನು ಕೂಡ ಬರ್ತೀನಿ ಅಂತ ಶಂಕರ ಕೂಡ ಅಲ್ಲಿಂದ ಹೊರಟು ಬರ್ತಾ ಇದ್ದಾನೆ. ಈಗ ಅಕಸ್ಮಾತಾಗಿ ವಿಷಯ ಹೇಳೋ ಹಾಗಾಗೈತಲ್ಲ ಅಂತೇಳಿ ಗೌರಿ ಅಂದ್ಕೊತಿರ್ತಾರೆ. ಶಂಕರ ಬಂದರೆ ಈ ಪ್ಲ್ಯಾನ್ ಏನಾದರೂ ಹಾಳಾಗುತ್ತಾ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಾಬುನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಕೂತಿರ್ತಾರೆ. ಶಿವರುದ್ರಪ್ಪನವರು ಅದೇ ಯೋಚನೆಯಲ್ಲಿ ಕೂತಿದ್ದಾರೆ. ಔಟ್ ಹೌಸಲ್ಲಿ ಯಾರೋ ಇದ್ದೋಗಿದಾರಲ್ಲ, ಆ ಅನ್ನೋದಾಗಲೆಲ್ಲ ಯಾರು ಇರ್ಬೋದು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಆಗ ಪಾರ್ವತಿ ಬಂದು ಹೇಳ್ತಿದ್ದಾರೆ, ರೀ ನಾನು ಹೇಳಿಲ್ವಾ ನಿಮಗೆ ಔಟ್ ಹೌಸ್ಗೆ ಹೋಗಬೇಡಿ ಅಂತೇಳಿ, ಅಲ್ಲಿಂದ ಹೋಗಿ ಬಂದಾಗಲಿಂದ ನೋಡಿ ಗರ ಬಡ್ದಿರೋಂಗೆ ಕೂತಿದ್ದೀರಾ ನೀವು ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಹೋಗು ಅಂತೇಳಿ ಅಲ್ಲಿಂದ ಬೈದು ಕಳಿಸ್ತಾ ಇರ್ತಾರೆ. ಇನ್ನು ರುದ್ರ ಕೂಡ ಅಲ್ಲೇ ಇರ್ತಾನೆ. ರುದ್ರ ಇನ್ನೊಂದೇ ಒಂದು ದಿನ ಅಷ್ಟೇ, ಆಮೇಲೆ ನೀನು ಗ್ರೀಷ್ಮಿ ಆರಾಮಾಗಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಯಾಕಂದರೆ ಈ ಮನೆಯಲ್ಲಿರೋ ದೆವ್ವನ ಓಡಿಸ್ತಾರೆ, ಬಾಬಾ ಬರ್ತಾರೆ, ಇನ್ಮೇಲೆ ಖುಷಿಯಾಗಿರ್ಬೋದು ಅಂತ ಹೇಳ್ತಿರ್ತಾರೆ.
ರುದ್ರನ್ಗೆ ಖುಷಿ ಆಗ್ತಾ ಇರುತ್ತೆ. ಬಾಬಾ ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಸರಿ ಅವ್ರು ಬಂದ ತಕ್ಷಣ ನಿನ್ನ ಕರಿತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಗೌರಿ ಏರ್ಪಾಡು ಮಾಡಿರೋಂಥ ಹುಡುಗರೆಲ್ಲ ಇಲ್ಲಿ ಡೂಪ್ಲಿಕೇಟ್ ಬಾಬುನ ಕರೆಸ್ತಾ ಇರ್ತಾರೆ. ಅವರು ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಬಂದು ಈಗ ಕ್ವಶನ್ನ ಕೇಳ್ತಾ ಇದ್ದಾರೆ. ಈ ಮನೆಯಲ್ಲಿ ದೆವ್ವ ಇದೆಯಲ್ಲ, ಈ ದೆವ್ವನ ನೋಡಿದವ್ರು ಯಾರು, ಫಸ್ಟು ಮುಂದೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ರುದ್ರ ಮತ್ತು ಇಲ್ಲಿ ಪಾರ್ವತಿ ಇಬ್ಬರು ಕೂಡ ಮುಂದೆ ಬರ್ತಾ ಇದ್ದಾರೆ. ಹೌದು, ನಾವೇನಾ ಫಸ್ಟು ಬಾಬಾ ಈ ಮನೆಯಲ್ಲಿ ದೆವ್ವ ನೋಡಿದ್ದು, ನಮ್ಮ ಕಣ್ಣಿಗೆ ಕಾಣಿಸ್ತು ಅಂತೇಳಿ ಹೇಳ್ತಾ ಇರ್ತಾರೆ. ಆ ದೆವ್ವ ಗಂಡು ದೆವ್ವನ ಹೆಣ್ಣು ದೆವ್ವನ ಅಂತೆಲ್ಲ ವಿಚಾರಿಸ್ತಾ ಇದ್ದಾರೆ. ನೋಡೋದಕ್ಕೆ ಅದು ಹೇಗಿತ್ತು, ಅದ್ರ ಹೆಸ್ರೇನು ಅಂತೇಳಿ ಕೇಳ್ತಾ ಇದ್ದಾರೆ. ಅದ್ರ ಹೆಸರು ಸುನಂದ ಅಂತೇಳಿ ರುದ್ರ ಬಾಯಿ ಬಿಟ್ಬಿಡ್ತಾನೆ. ಹಾಗಾದರೆ ಅದು ನಿಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದೆ, ನೀವೇನು ಮಾಡಿದ್ರಿ ಅಂಥದ್ದು ಅಂತೇಳಿ ಕೇಳ್ತಾ ಇದ್ದಾರೆ. ಹೌದು, ನಾವೇನಾ ಆ ದೆವ್ವನ ಅವಳನ್ನ ಮಣ್ಣಲ್ಲಿ ಹಾಕಿ ಹಾಕಿದ್ದೀನಿ, ಅವಳೇ ನನ್ನ ಹೆಂಡ್ರು ಅಂತ ಹೇಳಿಬಿಡ್ತಾನೆ. ಎಲ್ರ ಮುಂದೆ ಈ ಸತ್ಯ ಗೊತ್ತಾಗುತ್ತೆ. ರುದ್ರನೇ ಇಲ್ಲಿ ಸುನಂದಕ್ಕನ್ನ ಸಾಯಿಸಿದ್ದು, ಅವರೇ ಕೊಲೆ ಮಾಡಿದ್ದು, ಮಣ್ಣಲ್ಲಿ ಹಾಕಿದ್ದು ಅನ್ನೋದು ಗೌರಿಗೆ, ಗ್ರೀಷ್ಮನ್ಗೆ, ಅಜ್ಜಿಗೆ ಎಲ್ಲರೂ ಕೂಡ ಗೊತ್ತಾಗ್ಬಿಡುತ್ತೆ. ಆಗ ಶಿವರುದ್ರಪ್ಪನವರು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಯಾಕೆ ಕೆಲಸ ಮಾಡ್ತಾ ಈ ರುದ್ರ, ಮುಗೀತು, ಇನ್ಮೇಲೆ ನನ್ನ ಕತೆ ಮುಗೀತು. ಈ ವಿಷಯ ಶಂಕರನ್ಗೆ ಗೊತ್ತಾದರೆ ನಮ್ಮ ಚರ್ಮ ಸುಲಿದ್ಬಿಡ್ತಾನೆ. ಅದಕ್ಕೆ ಅಂತಂದರೆ ಅವನಿಗೆ ಪಿರುತಿ, ಅವನಿಗೇನಾದರೂ ಇವನೇ ಅದಕ್ಕೆನ ಸಾಯಿಸಿದ್ದಾನೆ ಅಂತ ಗೊತ್ತಾದರೆ ಇಲ್ಲಿಗೆ ನಮ್ಮ ಕತೆ ಅನ್ನೋದೇ ಮುಗ್ದೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಐಶು ಬಂದು ಅವ್ರ ಅತ್ತೆ ಹತ್ರ ಹೇಳ್ತಿದ್ದಾರೆ. ಅತ್ತೆವ್ವ, ಯಾಕೆ ಈ ಕೆಲಸ ಮಾಡ್ಕೊತೀರ ನೀವು, ಸುಮ್ಮನೆ ಗಂಡ ಹೆಂಡ್ರು ಮಧ್ಯೆ ತಂದಿಡೋ ಕೆಲಸ ಮಾಡ್ತಿರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ವಿಷಯನ ಅಭಿ ಹತ್ರ ದುಡ್ಡಿನ ವಿಷಯ ಕೇಳಿದ್ಕೆ ಅವರು ವಿಷಯ ಹೇಳಲೇ ಇಲ್ಲ. ನಾನು ಎಲ್ಲಾದರೂ ದುಡಿತೀನಿ, ಹೇಗಾದರೂ ಮಾಡ್ತೀನಿ ಅಂತೇಳಿ ನನ್ನ ಹತ್ರ ಮಾತಾಡಿರು ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗೆ ಬಾಬಾ ಬಾಯಿ ಬಿಡಿಸ್ಮೇಲೆ ಗೊತ್ತಾಯಿತು, ಹಾಗಾದರೆ ನೀನು ಯಾಕೆ ಕೊಲೆನ ಮಾಡಿದ್ಯಾ, ಅದಕ್ಕೋಸ್ಕರನೇ ಆ ಒಂದು ದೆವ್ವ ಸುನಂದ ನಿನ್ನನ್ನು ಅಟ್ಟಾಡಿಸ್ಕೊಂಡು ಬರ್ತಾಯಿದೆ. ಇದಕ್ಕೆ ಶಾಂತಿ ಅನ್ನೋದು ಬೇಕು. ಶಾಂತಿ ಮಾಡಿಸಿದ್ರೆ ನಿಮಗೆ ಉಳಿಗಾಲ, ಇಲ್ಲದಿದ್ದರೆ ನೀವು ಯಾರೂ ಕೂಡ ಈ ಮನೆಯಲ್ಲಿ ಬದುಕಿರೋದಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ರುದ್ರನ್ಗೆ ಇನ್ನೂ ಕೂಡ ಭಯ ಆಗ್ತಾ ಇರುತ್ತೆ. ಆ ದೆವ್ವ ನಿನ್ನೆ ಹುಡ್ಕೊಂಬರ್ತಿದೆ, ಯಾಕಂದರೆ ನೀನು ಸಾಯಿಸಿರೋದು, ಅದಕ್ಕೋಸ್ಕರ ನಿನ್ನ ಹುಡುಕಾಟದಲ್ಲಿದೆ. ನೀನೇನಾದರೂ ಇನ್ನೊಂದು 2 ದಿನದಲ್ಲಿ ಸಿಕ್ಬಿಟ್ರೆ ನೀನು ಉಳಿಯೋದೇ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಇದರಿಂದ ರುದ್ರನ್ಗೆ, ಪಾರ್ವತಿಗೆ, ಶಿವರುದ್ರಪ್ಪನಿಗೆ ಭಯ ಆಗುತ್ತೆ. ಈ ವಿಷಯ ಶಂಕರನಿಗೂ ಕೂಡ ಗೊತ್ತಾಗುತ್ತೆ. ಗೌರಿ ಶಂಕರನಿಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆನ ಇವರು ಮಣ್ಣಲ್ಲಿ ಹಾಕಿ ಹಾಕಿದಾರಂತೆ, ನೋಡಿ ಬನ್ನಿ ನೀವೇ ವಿಚಾರಿಸಿ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಂದ ಶಂಕರನ ಜೊತೆಗೆ ಅವ್ರ ಹುಡುಗರೆಲ್ಲ ಕೂಡ ಬರ್ತಾ ಇದ್ದಾರೆ. ಬಂದು ಮನೆಯಲ್ಲಿ ವಿಷಯ ಕೇಳಿ ಮನೆಯಲ್ಲಿ ದೊಡ್ಡ ರಾಧ ಅಂತಲೇ ನಡೀತಾ ಇರುತ್ತೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡು ನೀವು ಯಾಕೆ ಹೀಗೆ ಮಾಡೋಕ್ಕೆ ಹೋದ್ರಿ ಅಂತೇಳಿ ಕೇಳ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ಈ ಸಂಚಿಕೆ ಅನ್ನೋದು ಮುಕ್ತಾಯವಾಗುತ್ತೆ. ಇದೇ ರೀತಿಯ ಒಂದು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.